ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಈಸಿ ಸಾರಿ ಕುಚ್ಚು ಡಿಸೈನ್ ತುಂಬ ಸುಲಭ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಆ್ಯಂಕರ್ ಥ್ರೆಡ್ ತೊಗೊಂಡಿದ್ದೀನಿ, 10 ನಂಬರ್ ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಇದು ಬೀಡ್ಸ್ ಇಲ್ಲದೆ ಇರೋದು, ವಿದೌಟ್ ಬೀಡ್ಸ್ ಸಾರಿ ಕುಚ್ಚು ಡಿಸೈನ್ ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ದಾರ ಲಾಕ್ ಮಾಡಿ, ಆಮೇಲೆ 3 ಚೈನು, ಇದು ಬಟ್ಟೆಗೆ ಲಾಕು, ಮತ್ತು 4 ಚೈನು. ಇದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಆಮೇಲೆ 5 ಚೈನು, 1 2 3 4 5 ಚೈನ್ ಹಾಕಿಬಿಟ್ಟು, ಈಗ ಈ ಲಾಕ್ ಮಾಡಿದ್ದೀವಲ್ವ 4 ಚೈನ್ ಲಾಕು, ಈ ಲಾಕ್ನ ಒಳಗಡೆಯಲ್ಲಿ ಈ ಥರ ಹುಕ್ ಹಾಕ್ಕೊಳ್ಳಿ. ಹುಕ್ ಹಾಕ್ಕೊಂಡು ಅದರ ಪಕ್ಕನೇ ಚುಚ್ಕೊಳ್ಳಿ. ಬಟ್ಟೆಗೆ ದಾರ ತಗೊಂಬನ್ನಿ. ಆಮೇಲೆ ಆ ದಾರನ ಆ ಲಾಕಿನ ಒಳಗಡೆಯಿಂದ ತನ್ನಿ, ಯಾವ ದಾರಿಲಿ ಹೋಗಿದ್ದೀರೋ ಅದೇ ದಾರಿಲಿ. ಆಮೇಲೆ ದಾರ ತಗೊಂಬಂದು ಇದನ್ನು ಲಾಕ್ ಮಾಡಿ. ಇದು ನಾನು ಮೊದಲು ಒಂದೆರಡು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ, ಒಂದೆರಡು ಡಿಸೈನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಅದರಲ್ಲಿನೂ ಈ ಥರ ರಿಂಗ್ ಬರುತ್ತೆ. ಆವಾಗ ಮೊದಲೇ ಒಂದೆರಡು ಡಿಸೈನಲ್ಲಿ ಮಾಡಿದ್ದೀನಿ. ಮತ್ತು 4 ಚೈನು, ಮತ್ತು ಬಟ್ಟೆಗೆ ಲಾಕ್, ಮತ್ತು 3 ಚೈನು, ಮತ್ತು ಬಟ್ಟೆಗೆ ಲಾಕ್, ಮತ್ತು 4 ಚೈನು, ಬಟ್ಟೆಗೆ ಲಾಕ್. ಈಗ 5 ಚೈನು, 1 2 3 4 5 ಚೈನ್ ಮಾಡಿಬಿಟ್ಟು ನೋಡಿ, ಈ ಲಾಕ್ನ ಒಳಗಡೆಯಿಂದ ಹುಕ್ ತಗೊಂಡೋಗಿ ಅದರ ಪಕ್ಕ ಚುಚ್ಚಿಬಿಟ್ಟು ದಾರ ತಗೊಂಬನ್ನಿ. ಅದೇ ಲಾಕ್ನ ಒಳಗಡೆಯಿಂದ ವಾಪಸ್ ಬನ್ನಿ, ದಾರ ತಗೊಂಡು ಲಾಕ್ ಮಾಡಿ. ಮತ್ತು 4 ಚೈನು. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಸೆಕೆಂಡ್ ಸ್ಟೆಪ್ಪು, ದಾರ ಮತ್ತೆ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಫಸ್ಟ್ 3 ಚೈನ್ ಹಾಗೆ ಮಾಡ್ಕೊಳ್ಳಿ. ಅದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 4 ಚೈನ್ ಇದೆಯಲ್ವಾ, ಈ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ 5 ಚೈನ್ ಹಾಕಿದ ರಿಂಗ್ ಇದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 ಡಬಲ್ ಕ್ರೋಶೆ, 4 ಚೈನು, ಮತ್ತು 1 ಡಬಲ್ ಕ್ರೋಶೆ ಅಲ್ಲೇ ಅದೇ ರಿಂಗಲ್ಲಿ, ಮತ್ತು 4 ಚೈನು, ಮತ್ತು ಡಬಲ್ ಕ್ರೋಶೆ, ಆಮೇಲೆ 4 ಚೈನು, ಮತ್ತು ಡಬಲ್ ಕ್ರೋಶೆ, ಮತ್ತು 4 ಚೈನು, ಮತ್ತು ಡಬಲ್ ಕ್ರೋಶೆ. ಈ ಥರ 5 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮಧ್ಯದಲ್ಲಿ 4 ಚೈನ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಈ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನು, ಅದು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ 5 ಡಬಲ್ ಕ್ರೋಶೆ, ಮಧ್ಯದಲ್ಲಿ 4 ಚೈನ್ ಮಾಡ್ಕೊಳ್ಳಿ. ಸಣ್ಣ ಫ್ಲವರ್ ಥರ ಆಗತ್ತೆ. ಈಗ ನೆಕ್ಸ್ಟ್ ಇಲ್ಲಿ 4 ಚೈನಲ್ಲಿ
2 ಸಿಂಗಲ್ ಕ್ರೋಶೆ ಹಾಕಿ ಈ ರಿಂಗಲ್ಲಿ ಅದೇ ಥರ ಮಾಡ್ಕೊಳ್ಳಿ. ಅದೇ ಥರ ಪ್ರತಿಯೊಂದು ಮಾಡ್ಕೊಂಡು ಬನ್ನಿ, ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಸ್ಟೆಪ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ, ಫ್ಲವರ್ಸ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಬೇರೆ ಕಲರ್ ದಾರ ತಗೊಂಡು ಇಲ್ಲಿ ಒಂದು ಫ್ಲವರ್ ಮಾಡಿದ್ದೀನಿ, ತೋರಿಸ್ತೀನಿ. ಲಾಕ್ ಮಾಡಿ ಸ್ಟಾರ್ಟಿಂಗಲ್ಲಿ. ಇಲ್ಲಿ ಲಾಕ್ ಮಾಡಿದ ಮೇಲೆ 3 ಚೈನ್ ಇರುತ್ತಲ್ವ, ಆ 3 ಚೈನ್ಗೆ 3 ಚೈನ್ ಮಾಡ್ಕೊಳ್ಳಿ. ಮಾಡಿಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕಲ್ಲಿ ಈಗ ಇಲ್ಲಿ ನಾವು ಡಬಲ್ ಕ್ರೋಶೆ ಚೈನ್ ಹಾಕಿದ್ದೀವಲ್ವ ಫ್ಲವರ್, ಈ ಡಬಲ್ ಕ್ರೋಶೆ ಮೇಲಿನ ಚೈನ್ ಇದೆಯಲ್ವ, ಫಸ್ಟ್ ಡಬಲ್ ಕ್ರೋಶೆ ಮೇಲಿನ ಚೈನು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಆ ಚೈನಲ್ಲಿ. ಆಮೇಲೆ ಈ 4 ಚೈನ್ ಮಾಡಿದ್ದೀವಿ ನೋಡಿ ಮಿಡ್ಲಲ್ಲಿ, ಅಲ್ಲಿ ಎಲ್ಲ ಫುಲ್ಲು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ, ಫುಲ್ ಆಗೋಷ್ಟು. 4 5 ಚೈನ್ ಆಗುತ್ತೆ, ಹೆಚ್ಚು ಕಡಿಮೆ 4 ಅಥವಾ 5 ಚೈನ್ ಆಗುತ್ತೆ. ಆಮೇಲೆ ಈ ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ, ಆ ಡಬಲ್ ಕ್ರೋಶೆ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದಾಗಿ ಮತ್ತೆ ಆ 4 ಚೈನು, ನೆಕ್ಸ್ಟ್ 4 ಚೈನಲ್ಲಿ ಸಿಂಗಲ್ ಕ್ರೋಶೆ, ಎಲ್ಲ ಕಡೆನೂ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬರೋದಷ್ಟೇ. ಈ ಥರ ಮಾಡಿಕೊಂಡು ಈ ಡಬಲ್ ಕ್ರೋಶೆ ಚೈನಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಮುಂದುವರ್ಸ್ಕೊಂಡು ಹೋಗಿ. ಅಂದರೆ ಎಲ್ಲ ಕಡೆನೂ ಸಿಂಗಲ್ ಕ್ರೋಶೆನೇ. ಫುಲ್ ಫ್ಲವರ್ ಮಾಡ್ಕೊಂಡು ಬನ್ನಿ ಈ ಥರ. ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಬಲ್ ಕ್ರೋಶೆ ಚೈನಲ್ಲಿ ಇದೇ ಥರ ಮುಂದುವರ್ಸ್ಕೊಂಡು ಬನ್ನಿ. ಅದನ್ನು ನೆಕ್ಸ್ಟ್ ಲಾಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಲಾಕಲ್ಲಿ 4 ಚೈನ್ನ ಲಾಕ್ ಇದೆಯಲ್ವ, ಅಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಕಡೆ ಈ ಥರ ಫ್ಲವರ್ ಬರುತ್ತೆ. ಈ ಥರ ಫ್ಲವರ್ ಬರುತ್ತೆ. ಎಲ್ಲ ಫ್ಲವರ್ ಈ ಥರ ಮಾಡ್ಕೊಂಡು ಬನ್ನಿ. ಫುಲ್ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ ಡಿಸೈನು. ಸಿಂಪಲ್ ಡಿಸೈನು, ಸಿಂಪಲ್ ಸ್ಯಾರಿಗಳಿಗೆ ಮಾಡ್ಕೋಬೋದು. ಈಸಿನೂ ಇದೆ ಮಾಡೋದು, ಬಿಗಿನರ್ಸು ಕಲ್ತ್ಕೋಬಹುದು, ಮಾಡ್ಕೋಬೋದು, ಏನು ಕಷ್ಟ ಇಲ್ಲ, ಬೇಗನೂ ಆಗತ್ತೆ. ಯಾವುದಾದ್ರು ಸಿಂಪಲ್ ಸ್ಯಾರಿಗಳಿದ್ದರೆ ಮಾಡ್ಕೋಬೋದು, ಅಥವಾ ಅರ್ಜೆಂಟಾಗಿ ಮಾಡಬೇಕು ಅಂದ್ರೂ ಮಾಡ್ಕೋಬೋದು, ಬೇಗ ಬೇಗ ಆಗುತ್ತೆ. 2-3 ಸ್ಟೆಪ್ಪು, ಅದು ಸಿಂಪಲ್ ಸ್ಟೆಪ್ಗಳು, ಅದರಿಂದ ಮಾಡ್ಕೊಂಡು ಹೋಗ್ಬೋದು. ಬೀಡ್ಸ್ ಯೂಸ್ ಮಾಡಿಲ್ಲ. ವಿದೌಟ್ ಬೀಡ್ಸ್ ಕುಚ್ಚು ಬೇಕು ಅಂದರೆ ನಿಮಗೆ ಇದನ್ನು ಉಪಯೋಗಿಸ್ಕೋಬೋದು. ಕೆಲವು ಜನ ಹೇಳ್ತಾರಲ್ವ ವಿದೌಟ್ ಬೀಡ್ಸ್ ಬೇಕು ಅಂತ, ಆವಾಗ ನೀವು ಇದನ್ನು ಹಾಕ್ಕೋಬೋದು. ಇದೇ ಥರ ಬೇರೆ ಬೇರೆ ವಿದೌಟ್ ಬೀಡ್ಸ್ ಕುಚ್ಚು ತುಂಬ ಇದೆ, ಅದರದ್ದೇ ಪ್ಲೇ ಲಿಸ್ಟ್ ಇದೆ. ವಿದೌಟ್ ಬೀಡ್ಸು, ವಿದೌಟ್ ಕುಚ್ಚು, ಈ ಥರ ಪ್ಲೇ ಲಿಸ್ಟ್ ಇದೆ. ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ ಎಲ್ಲ. ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿದ ಮೇಲೆ 3 ಆಪ್ಷನ್ ಬರುತ್ತೆ. ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಪ್ರೆಸ್ ಮಾಡಿದರೆ ನಿಮಗೆ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಯಾವುದೇ ವಿಡಿಯೋ ಮಿಸ್ ಆಗಲ್ಲ, ನೋಡ್ಕೋಬಹುದು. ಪ್ಲೇ ಲಿಸ್ಟ್ಗಳು ಇದೆ ಬೇರೆ ಬೇರೆ, ಅದನ್ನು ನೋಡ್ಕೋಬಹುದು. ತುಂಬ ಸಾರಿ ಕುಚ್ಚು ಡಿಸೈನ್ ಇನ್ನು ಮುಂದೆನೂ ಇದೇ ಥರ ಹೊಸ ಹೊಸ ಸಾರಿ ಕುಚ್ಚು ಡಿಸೈನ್ ಮಾಡಿ ಹಾಕ್ತಾ ಇರ್ತೀನಿ. ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.